ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ಆರ್ ವಿ ಬಜಾಜಲ್ಲಿ ನನ್ನ ಪಲ್ಸರ್ 250 ಅಂದರೆ N250 ಮತ್ತು F250 ಲಾಂಚ್ಗೆ ಕರೆದಿದ್ದಾರೆ. ಸೊ N250 F250 ನಿಮಗೆ ಗೊತ್ತು. ಎನ್ ಅಂದರೆ ನೇಕೆಡ್ ವರ್ಷನ್ ಆಫ್ 250, ಎಫ್ ಅಂದರೆ ಫೇರಿಂಗ್ ವರ್ಷನ್ ಆಫ್ 250 ಪಲ್ಸರು. ಸೊ ನಾಯಿಂಡಳ್ಳಿ ಆರ್ ವಿ ಬಜಾಜ್ಗೆ ಹೋಗ್ತಾ ಇದ್ದೀವಿ. ಏನಂದರೆ ಅದು ಆಲ್ರೆಡಿ ಲಾಂಚ್ ಆಗಿದೆ ಇಂಡಿಯಾದಲ್ಲಿ, ಬಟ್ ಬೆಂಗಳೂರಲ್ಲಿ ಇನ್ನೂ ಸೇಲ್ಸ್ ಸ್ಟಾರ್ಟ್ ಆಗಿಲ್ಲ. ಫಸ್ಟ್ ಟೈಮು ಅವ್ರಿಗೆ ಫಸ್ಟ್ ಗಾಡಿ ಡೆಲಿವರಿ ಆಗಿದೆಯಂತೆ. ಸೊ ಅದನ್ನು ಒಂದು ಸಣ್ಣದಾಗಿ ಲಾಂಚ್ ಇವೆಂಟ್ ಏನೋ ಮಾಡ್ತಾಯಿದ್ದಾರೆ. ಸೊ ಐ ಆಮ್ ಹ್ಯಾಪಿ. ನನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಇನ್ವೈಟ್ ಮಾಡಿದ್ದಾರೆ. ಹೋಗ್ಬಿಟ್ಟು ಏನಿದೆ ಗಾಡಿ ಹೆಂಗಿದೆ ಅಂತ ನೋಡೋಣ. ಒಂದು ಅಪ್ಡೇಟು ಗೈಸ್, ಅನ್ಫಾರ್ಚುನೇಟ್ಲಿ ಬಜಾಜ್ ಅವರು ಪಲ್ಸರ್ 220ನ ಸ್ಟಾಪ್ ಮಾಡಿದ್ದಾರೆ. ಸೊ ಅದ್ರ ಬದಲು ಎಲ್ಲರಿಗೂ ಬೇರೆ ಆಪ್ಷನ್ ಇಲ್ಲ, 250 ಪಲ್ಸರೇ ತೊಗೋಬೇಕು. ಮುಂಚೆ ನಾವು ಅಂದ್ಕೋತಿದ್ವಿ ಬಜಾಜ್ 220 ಒಂಥರ ಬಜಾಜ್ನ ಸಿಂಬಲೈಸ್ ಮಾಡೋ ಗಾಡಿ ಅಂತ, ಯಾಕಂದರೆ ಪಲ್ಸರ್ ಮೇನೆ ಎಲ್ಲ ಸ್ಟಾರ್ಟ್ ಆದಾಗ ಒಳ್ಳೆ ಗಾಡಿ ಅದು. ಬಟ್ ಏನೋ ಅವರು ಲೀಡರ್ಶಿಪ್ ಚೇಂಜ್ ಆಗ್ತಿದ್ದಂಗೆ ಡಿಸೈಡ್ ಮಾಡಿದ್ದಾರೆ ದಟ್ 220 ಸ್ಟಾಪ್ ಮಾಡೋಣ, ಯಾಕಂದರೆ 250ಗೆ ಆಮೇಲೆ ಪ್ರಾಬ್ಲಮ್ ಆಗುತ್ತೆ ಅಂತ ಸೇಲ್ಸ್ಗೆ 220 ಲಾಂಚ್ ಮಾಡಿ ಇದನ್ನು ಬಿಟ್ಟಿದ್ದಾರೆ. ನೀವು ನೋಡಿರ್ತೀರ ಆಲ್ರೆಡಿ ಫೋಟೋಸ್ ಎಲ್ಲ 250ದು ಸ್ವಲ್ಪ ಅದೇ ಥರ ಇದೆ. ಬಟ್ ಆ್ಯಕ್ಚುಲಾಗಿ ನಿಜವಾಗ್ಲೂ ಗಾಡಿ ಹೆಂಗಿದೆ ಅಂತ ಪ್ರಾಕ್ಟಿಕಲಾಗಿ ಅಲ್ಲಿ ಹೋಗಿ ನೋಡುವ. ನಾನು ನೋಡೋ ರಿವ್ಯೂಸ್ ಪ್ರಕಾರ N250 ಡಿಸೈನ್ ಅಷ್ಟು ಚೆನ್ನಾಗಿಲ್ಲ, ಬಟ್ F250 ಡಿಸೈನ್ ವೈಸು ನಿಮ್ಮ AS200 ಮತ್ತು 220 ಪಲ್ಸರ್ನ ರಿಸೆಂಬಲ್ ಮಾಡುತ್ತೆ. ಇಂಜಿನ್ ಸ್ಪೆಕ್ಕೆಲ್ಲ ಗೈಸ್ ನಾನು ಹೇಳೋಕ್ಕೋಗಲ್ಲ. ಬಟ್ ಏನಂದರೆ ನನಗೆ ಗೊತ್ತಿರೋಂಗೆ ಇದು ಆಯಿಲ್ ಕೂಲ್ಡ್ ಇಂಜಿನು, ಲಿಕ್ವಿಡ್ ಕೂಲ್ಡ್ ಇಲ್ಲ. ಆಮೇಲೆ 5 ಸ್ಪೀಡು, ಬಟ್ ಟಾರ್ಕ್ ಅಂತೂ ಚೆನ್ನಾಗಿರುತ್ತೆ, ಯಾಕಂದರೆ 5 ಸ್ಪೀಡ್ ಹಾಕಿರೋದ್ರಿಂದ 250cc ಗೇರ್ ಜಾಸ್ತಿ ಕೇಳಲ್ಲ ಗಾಡಿ. ಆಮೇಲೆ ಲೈಟ್ ವೆಯ್ಟ್ ಇದೆ ಇದಕ್ಕಿಂತ. ಆಮೇಲೆ ನಾನು ಹಳೆ ವೀಡಿಯೋಲ್ಲಿ ಹೆಂಗೆ ಮೇಂಟೈನ್ ಮಾಡೋದು ಡಾಮಿನಾರಲ್ಲಿ ಅನ್ನೋದನ್ನು ಒಂದು ಎಲ್ಲ ಡೀಟೇಲಾಗಿ ಹೇಳಿದ್ದೀನಿ. ಬಟ್ ಅದರಲ್ಲಿ ಒಂದು ಪಾಯಿಂಟ್ ಗೈಸ್ ಮಿಸ್ ಮಾಡಿದ್ದೆ, ವೆರಿ ಇಂಪಾರ್ಟೆಂಟು. ಇದು ಯಾರೂ ಹೇಳಿರಲ್ಲ ಮೋಸ್ಟ್ ಪ್ರಾಬಬ್ಲಿ. ಏನಂದರೆ ನೀವು ಗೊತ್ತಾಗ್ದೇ ಬ್ರೇಕ್ ಮೇಲೆ ಕಾಲಿಟ್ಕೋತಾ ಇರ್ತೀರ. ಅಂದರೆ ಹಿಂದ್ಗಡೆ ಬ್ರೇಕ್ ಮೇಲೆ ಕಾಲಿಡೋದ್ರಿಂದ ಏನಾಗುತ್ತೆ ಅಂದರೆ, ಜನ್ರಲಿ ಸರ್ ಈಗ ನಾವು ಬ್ರೇಕ್ ಪ್ಯಾಡ್ ಬೇಗ ಹೋಗ್ಬಿಡುತ್ತೆ. ಕೆಲವು ಗಾಡಿಗಳದ್ದು 2 ವರ್ಷ ಬರುತ್ತೆ, ಕೆಲವು ಗಾಡಿಗಳದ್ದು 5 ತಿಂಗಳಿಗೆ ಬ್ರೇಕ್ ಪ್ಯಾಡ್ಸ್ ಹೋಗ್ಬಿಡುತ್ತೆ. ABS ಇರೋದ್ರಿಂದ ನಿಮ್ಮದು ಕಾಲ ಮೇಲೆ ಒಂಚೂರು, ಅಂದರೆ ಗೇರ್ ಇದ್ರ ಮೇಲೆ ನಿಮ್ದು ಒಂಚೂರು ಕಾಲು ಟಚ್ ಆಗಿದ್ರೂ ABS ಕಿಕ್ಕಿನ್ ಆಗುತ್ತೆ. ಸೊ ಆಮೇಲೆ ಪ್ಯಾಡ್ ಬೇಗ ಹೋಗೋ ಸಾಧ್ಯತೆಗಳಿರುತ್ತೆ. ಸೊ ಆದಷ್ಟು ನೀವು ನೆನಪಾದಾಗೆಲ್ಲ ಮೇಕ್ ಶ್ಯೂರ್ ನೀವು ಕಾಲನ್ನ ಕರೆಕ್ಟಾಗಿ ಫುಟ್ ಪೆಗ್ ಮೇಲೆ ಹಾಕ್ಕೊಂಡಿದ್ದೀರಾ, ನಾಟ್ ಆನ್ ದ ಬ್ರೇಕ್ ಅಂತ ಒಂದು ಪಾಯಿಂಟು. ಫೈನಲಿ ತುಂಬ ಸಮಯದ ನಂತರ ನಾವು ಬಜಾಜ್ ಶೋರೂಮ್ಗೆ ರೀಚ್ ಆಗಿದ್ದೀವಿ. ಬ್ರದರ್ ಕೂಡ ಬಂದಿದ್ದಾರೆ. ಆ್ಯಕ್ಚುಲಿ ಗಾಡಿ ಏನು ಪರ್ಫಾರ್ಮ್ ಮಾಡುತ್ತೆ, ಏನು ಸ್ಪೆಸಿಫಿಕೇಶನ್ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. Much later. ಫಸ್ಟ್ ಇಂಪ್ರೆಷನ್ ಇಲ್ಲಿ ಹೇಳೋಕ್ಕಾಗಲ್ಲ. ಆಚೆ ಹೋದ್ಮೇಲೆ ಒಪಿನಿಯನ್ ಕರೆಕ್ಟಾಗಿ ಹೇಳ್ತೀನಿ.
ನಾವು ಪಲ್ಸರ್ N50ನ ಟೆಸ್ಟ್ ರೈಡ್ ಮಾಡ್ತಾ ಇದ್ದೀವಿ. ಮೈಲೇಜ್ ಟೆಸ್ಟ್ಗೆ 1 ಲೀಟ್ರ್ ಹಾಕವ್ರೆ. ವಾ ಗೈಸ್, ನಾವೀಗ ಪಲ್ಸರ್ 250 N ಓಡಿಸ್ತಾ ಇದ್ದೀವಿ. ಸಕ್ಕತ್ತಾಗಿದೆ ವಿನು. ಓ ವಾ ಗೈಸ್, ಲಿಟ್ರಲ್ಲಿ 5 ಗೇರು, ಬಟ್ ಟಾರ್ಕ್ ಅಂತೂ ಸಕ್ಕತ್ತಾಗಿದೆ. ನಾಟ್ ಶೋರ್. ಫಸ್ಟ್ ಇಂಪ್ರೆಷನ್ ನಾನು ಹೇಳ್ಬಲ್ಲೆ ನೋಡಿ, ಸೆಕೆಂಡ್ ಗೇರಲ್ಲಿ ಎತ್ಕೋತು. ಟಾರ್ಕಿ ಆಗಿದೆ ಗಾಡಿ, ಅಂದರೆ ಗೊತ್ತಾಗುತ್ತೆ ಇಂಜಿನ್ ವರ್ಕೌಟ್ ಮಾಡಿದ್ದಾರೆ 220 ರೀಪ್ಲೇಸ್ ಮಾಡೋಕ್ಕೆ ಅಂತ. ಓಹೋ ಗೈಸ್, ನಾವೀಗ ಫಸ್ಟ್ ಗ್ಲಿಂಪ್ ಡ್ರೈವ್ ಟೆಸ್ಟ್ ರೈಡ್ ಅಂತಾರಲ್ಲ, ಅದು F215 ಮಾಡ್ತಾ ಇದ್ದೀವಿ. ಇದೇನು ಕಂಪ್ಲೀಟ್ ರಿವ್ಯೂ ವಿಡಿಯೋ ಅಲ್ಲ, ಜಸ್ಟ್ ಓಕೆ. ಓಹೋ ಅದು ಮಜಾ ಇದೆ ಓಡ್ಸೋಕ್ಕೆ. ಇದು ಟೂರಿಂಗಿಗೆಲ್ಲ ಕರೆಕ್ಟ್ ಆಗಿದೆ. ಅದು ಗಾಳಿ ಹೊಡೆಯುತ್ತೆ, ಬಟ್ ಇದು ಒಂಚೂರು ಹಿಂಗಿದೆ ಮೇಲೆ, ಅದು ಇನ್ನೂ ಹಿಂಗಿದೆ. ಏನು ಸರ್ ವರ್ಕ್ ಮಾಡಿದ್ದಾನೆ ಇಂಜಿನು. ನನ್ನ ಡಾಮಿನಾರ ಜಾಸ್ತಿ ಗೇರ್ ಕೇಳುತ್ತೆ. ಆಮೇಲೆ ಸ್ಮೂತ್ ಆಗಿದೆ ನೋಡಿ. ಗಾಡಿ ತುಂಬ ಸ್ಮೂತ್ ಆಗಿದೆ, ಹೊಸ ಗಾಡಿ ಅಲ್ವಾ, ಅದರಿಂದ. ಒಂದು ಇದರಲ್ಲೂ ಅಷ್ಟೇ ಏನಿಲ್ಲ, ಸೀಟಿಂಗ್ ನಿಮಗೆ ಇದು ಟೂರಿಂಗಿಗೆ ತುಂಬ ಒಂಚೂರು ವಿಂಡ್ ಬ್ಲಾಸ್ಟ್ ಹೊಡಿತಾ ಇಲ್ಲ, ಅದೊಂದು ಬಿಗ್ಗೆಸ್ಟ್ ಅಡ್ವಾಂಟೇಜ್ ಅದಕ್ಕಿಂತ. ಬಟ್ ಸಿಟಿ ರೈಡ್ಗೆ ಅದು ಬೆಸ್ಟು. ನಾನು ಆ್ಯಕ್ಚುಲ್ ಮೈಲೇಜ್ ಎಲ್ಲ ನೆಕ್ಸ್ಟ್ ವೀಡಿಯೋಲಿ ಹೇಳ್ತೀನಿ. ಬಟ್ ಫಸ್ಟ್ ಇಂಪ್ರೆಷನ್ ಗೈಸ್, ಒಂದು 10ಕ್ಕೆ ಇಫ್ ಯು ಆಸ್ಕ್ ಮೀ 250 ರೇಂಜಲ್ಲಿ 9 ಕೊಡ್ಬೋದು, ಅಷ್ಟು ಚೆನ್ನಾಗಿದೆ ಗಾಡಿ. ಗೇರ್ ಇಂಡಿಕೇಟರ್ ಇದೆ ನೋಡ್ಬೋದು ನೀವು, ಟೈಮು, ಸ್ಪೀಡು. ಬಟ್ ಏನಂದರೆ ಟಾಪ್ ಸ್ಪೀಡ್ ಐ ಡೋಂಟ್ ನೋ ಹೆಂಗಿದೆ ಅಂತ, ಯಾಕಂದರೆ ನಾನೀಗ ಒಂದು ಫುಲ್ ಡ್ರೈವ್ ಮಾಡಿದ್ನಲ್ಲ ಲಾಸ್ಟ್ ಗೇರಲ್ಲಿ, ಏನೋ ಒಂಥರ ಹಿಂದೆ ಗಾಡಿ ಎಳ್ದಂಗೆ ಆಯಿತು. ಬಟ್ ಇನಿಷಿಯಲ್ ಪಿಕಪ್ ಆಗಲಿ, ಗೇರ್ ಕಡಿಮೆ ಕೇಳೋದಾಗಲಿ ಎಲ್ಲ ತುಂಬ ಚೆನ್ನಾಗಿದೆ. ವೆಲ್ ಡನ್ ಬಜಾಜ್. ಆಮೇಲೆ ಮೇನ್ ಇಂಪಾರ್ಟೆಂಟ್ ಥಿಂಗು ಮೆಟಲ್ ಟ್ಯಾಂಕು. ಇಟ್ಸ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಟ್ಯಾಂಕ್ ಬ್ಯಾಗೆಲ್ಲ ಹಾಕ್ಕೊಳ್ಳೋಕ್ಕೆ ಸಖತ್ತಾಗಿದೆ ಅಂತ. ಗೈಸ್, ಇಫ್ ಯು ಆಸ್ಕ್ ಮೀ, ಆಗಲೇ ಹೇಳಿದೆ ನಾನು, 180 ಕೊಡೋಷ್ಟು ಇದೆಯಾ ಏನೋ, ನನಗೆ ಬಜಾಜ್ ಸ್ಟ್ರಾಟಜಿ ಅಷ್ಟು ಅರ್ಥ ಆಗಲಿಲ್ಲ. ಎಫ್ಗೆ 180 ಅಂತೆ,
ಇನ್ನು 3000 ಕಡಿಮೆ ಹಾಕಿದ್ರೆ ಎನ್ ಅಂತೆ N250 ಅಂತೆ. ಅದ್ರ ಮೇಲೆ ಒಂದು 20,000 ಹಾಕಿದ್ರೆ ಡಾಮಿನೋ 250 ಅಂತೆ, ವಿಚ್ ಇಸ್ ನಿಮಗೆ ಗೊತ್ತಿರೋಂಗೆ ಹೇಳೋದು ಬೇಕಾಗಿಲ್ಲ, ಕಂಪ್ಯಾರಿಸನ್ನೇ ಮಾಡೋಕ್ಕಾಗಲ್ಲ. ಲಿಕ್ವಿಡ್ ಕೂಲ್ಡು ಪ್ಲಸ್ ಇದು ವೆಯ್ಟ್ ಜಾಸ್ತಿ, ಆಮೇಲೆ ಮೈಂಟೆನೆನ್ಸ್ ವೈಸ್ ನೀವು ಹೋಲಿಸ್ಕೊಂಡ್ರೆ ಅದನ್ನು ತೊಗೋಬೋದು. ಮೈಲೇಜ್ ಇದು 35 ಅಂದರೆ ಅದು ನಿಮಗೆ 40 ತನಕ ಆರಾಮಾಗಿ ಕೊಡುತ್ತೆ, 5 ಸ್ಪೀಡ್ ಇರೋದ್ರಿಂದ, ಆಯಿಲ್ ಕೂಲ್ಡ್ ಇಂಜಿನು. ಎಸ್, ಇದಿಷ್ಟೇ ಗೈಸ್ ಈ ವಿಡಿಯೋಗೆ. ಇದು ಆ್ಯಕ್ಚುಲಿ ಬಂದ್ಬಿಟ್ಟು ಕಂಪ್ಲೀಟ್ ರಿವ್ಯೂ ವಿಡಿಯೋ ಅಂತಲ್ಲ, ಫಸ್ಟ್ ಇಂಪ್ರೆಷನ್ನು. ಎಸ್, ಆ ಪ್ರೈಸ್ಗೆ ಇಟ್ಸ್ ಅ ಗುಡ್ ಬೈಕ್, ಬಟ್ ಅಕ್ಕಪಕ್ಕ ಇರುವ ಬೈಕ್ಗಳು ಆ ರೇಟಲ್ಲಿ ಕನ್ಸಿಡರ್ ಮಾಡಬೇಕಾಗತ್ತೆ. ಅದೊಂದೇ ನಾನು ಗೊತ್ತಿಲ್ಲ ಕಾಂಪಿಟೇಷನ್ಗೆ ಅದು ಹೆಂಗೆ ಅಂತ. ಬಟ್ MT-15 ಅಂತೆಲ್ಲ ಟೆಕ್ನಾಲಜಿ ವೈಸ್ ಕಡಿಮೆ ಇದೆ, ಬಟ್ ಪ್ರೈಸ್ ವೈಸು ಅದು 2 ಆಗುತ್ತೆ, 198 ಆಗುತ್ತೆ, ಇದು 180 ಆಗುತ್ತೆ. ಸೊ ಇನಿಷಿಯಲ್ ಇಂಪ್ರೆಷನ್ ಗುಡ್, ಬಟ್ ನಾಟ್ ದ ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ ಗೈಸ್. ಯಾರ್ಯಾರು ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆಸ್ ಎ ಕನ್ನಡಿಗ ಸೈನಿಂಗ್ ಆಫ್ ಫ್ರಮ್ ಮೋಟರ್ ಸಿಂಪಲ್ ಸುದ್ದಿ. ಟೇಕ್ ಕೇರ್.